ಹಲೋ ನಮಸ್ಕಾರ. ಬಂಗು ಪಿಗ್ಮೆಂಟೇಷನ್ ಯಾಕಾಗತ್ತೆ? ಈ ಬಂಗ್ ಯಾಕಾಗತ್ತೆ? ಸೊ ಯಾರಿಗೆಲ್ಲ ಆಗತ್ತೆ? ಯಾವ ಸ್ಟೇಜಲ್ಲಾಗತ್ತೆ? ಸೊ ಇದರದ್ದು ಟ್ರೀಟ್ಮೆಂಟ್ ಏನು? ಇದನ್ನು ಹೇಗೆ ನಾವು ಸರಿಪಡಿಸ್ಕೋಬೇಕು ಅಂತ ಹೇಳಿ. ಯೂಶ್ವಲಿ ಬಂಗು ಅನ್ನೋದು ಪಿಗ್ಮೆಂಟೇಷನ್ ಅಂತಂದರೆ ಲೈಟ್ ಬ್ರೌನು ಡಾರ್ಕ್ ಪ್ಯಾಚಸ್ಸು ಮುಖದ ಮೇಲೆ ಬಂದ್ಬಿಡತ್ತೆ. ಸೊ ಈ ಮೂಗ್ ಮೇಲೆ ಮತ್ತು ಈ ಚೀಕ್ಸ್ ಮೇಲೆಲ್ಲ ಬಂದ್ಬಿಡತ್ತೆ. ಸೊ ಅದಕ್ಕೇನಂತಾರೆ ಪಿಗ್ಮೆಂಟೇಷನ್ ಅಂತ ಹೇಳಿ ಕರೀತಾರೆ. ಯಾಕಂದರೆ ಅದು ತುಂಬ ಡಾರ್ಕ್ ಆಗಿ ಕಲರ್ ಆಗಿರೋದ್ರಿಂದ ಅದಕ್ಕೆ ಪಿಗ್ಮೆಂಟೇಷನ್ ಅಂತ ಹೇಳಿ ಕರೀತಾರೆ. ಸೊ ಇದಕ್ಕೆ ಆಗೋದಕ್ಕೆ ಕಾರಣ ಏನಾಗ್ತದಂತಂದರೆ ಸೊ ಬ್ಲಡ್ ವಿಶೇಷನ್ ಆಗೋದ್ರಿಂದ ಆಯುರ್ವೇದದಲ್ಲಿ ಹೇಳ್ತಾರೆ ಇದೊಂದು ರಕ್ತ ಪ್ರದೋಷಜ ವ್ಯಾಧಿ. ಸೊ ಬ್ಲಡ್ ವಿಶೇಷನ್ ಆಗೋದ್ರಿಂದ ಆಗುತ್ತೆ. ಸೊ ಇನ್ನೂ ಪಿತ್ತಕರ ಪ್ರಕೃತಿ ಇರುತ್ತೆ. ಸೊ ಪಿತ್ತಕರ ಆಹಾರ ವಿಹಾರ ಎಲ್ಲ ಯಾರ್ದಾಗಿರುತ್ತೆ ಸೊ ಅಂಥವ್ರಿಗೆಲ್ಲ ಈ ಬಂಗು ಅನ್ನೋದು ಪಿಗ್ಮೆಂಟೇಷನ್ ಆಗೋದು ಆಗುತ್ತೆ. ಸೊ ಯಾಕಂತಂದರೆ ಪಿತ್ತ ಹುಳಿ ತುಂಬ ಯಾರು ಹುಳಿ ಆಹಾರ ತಗೋತಿರ್ತಾರೆ, ಸಾಲ್ಟು, ಬಿಟರು, ಆಯಿಲಿ ಫುಡ್ಡು, ತುಂಬ ಸ್ಪೈಸಿ ಫುಡ್ಗಳನ್ನು ತಗೋತಿರ್ತಾರೆ ಅಂಥವ್ರು. ಮತ್ತು ಇನ್ನು ಮೇನ್ ರೀಸನ್ ಏನಪ್ಪ ಅಂತಂದರೆ ಜೆನೆಟಿಕ್ಸ್ ಕೂಡ ಇರುತ್ತೆ. ಮೆಲಾನಿನ್ ಕಂಟೆಂಟು ಯಾರಲ್ಲಿ ಜಾಸ್ತಿ ಇರುತ್ತೆ ಪ್ರೊಡಕ್ಷನು, ಸೊ ಅವರಿಗೆ ಇನ್ನು ಹಾರ್ಮೋನಲ್ ಇಂಬ್ಯಾಲೆನ್ಸು, ಹಾರ್ಮೋನಲ್ ಚೇಂಜಸ್ ಆಗ್ತಿರ್ತಾವೆ ಅಂಥವ್ರಿಗೆಲ್ಲ ಆಗುತ್ತೆ. ಸೊ ಇನ್ನು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಏನಾದರೂ ಇದ್ದರೆ ವಿಟಾಮಿನ್ ಬಿ12, ಫೋಲಿಕ್ ಆಸಿಡ್, ನಿಯಾಸಿನ್, ವಿಟಾಮಿನ್ ಎ ಡೆಫಿಷಿಯನ್ಸಿ ಇದ್ದರೂ ಕೂಡ ಈ ಪಿಗ್ಮೆಂಟೇಷನ್ ಅನ್ನೋದು ಬರುತ್ತೆ. ಸೊ ಇನ್ನು ಯಾರಲ್ಲಿ ನಾವು ಜಾಸ್ತಿ ಕಾಣ್ತೀವಪ್ಪ ಅಂತಂದರೆ ಈ ಗರ್ಭಿಣಿ ಸ್ತ್ರೀಯರು ಮತ್ತು ಆಫ್ಟರ್ ಡೆಲಿವರಿ ಆದಮೇಲೆ ಮತ್ತು 40+ ಏಜಿಗೆ ಬಂದಿರ್ತಾರಲ್ಲ, ಸೊ ಅಂಥವರೆಲ್ಲ ನಾವು ಇದು ಪಿಗ್ಮೆಂಟೇಷನ್ ತುಂಬ ಕಾಣ್ತೀವಿ. ಸೊ ಕನ್ಸೀವ್ ಇದ್ದಾಗ ಮತ್ತು ಆಫ್ಟರ್ ಡೆಲಿವರಿ ಆದಾಗ ಏನಾಗತ್ತೆ ಅಂತಂದರೆ ಸಾಕಷ್ಟು ಹಾರ್ಮೋನಲ್ಲು ಚೇಂಜಸ್ ಆಗ್ತಾ ಇರ್ತವೆ. ಸೊ ಇದರಿಂದ ಏನಾಗುತ್ತೆ ಅವರಿಗೆ ಪಿಗ್ಮೆಂಟೇಷನ್ ಬರೋದಕ್ಕೆ ಮುಖದ ಮೇಲೆ ಬಂದ್ಬಿಡತ್ತೆ. ಸೊ ಇನ್ನು 40+ ಇದ್ದವ್ರಿಗೂ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದನೇ ಅವ್ರಿಗೂ ಪಿಗ್ಮೆಂಟೇಷನ್ ಕೂಡ ಬರುತ್ತೆ. ಇಲ್ಲ ಅಂತಂದರೆ ಅವರು ತುಂಬ ಸನ್ನಿಗೆ ಎಕ್ಸ್ಪೋಸ್ ಆಗಿದ್ರಂತಂದರೆ ಹೀಟ್ ಪ್ರದೇಶದಲ್ಲಿ ವಾಸಿಸ್ತಾ ಇದ್ರಂದರೆ ಸೊ ಅಂಥವ್ರಿಗೂ ಕೂಡ ಏನಾಗುತ್ತೆ ಈ ಪಿಗ್ಮೆಂಟೇಷನ್ ಅನ್ನೋದು ಬಂದ್ಬಿಡತ್ತೆ. ಇಲ್ಲಾಂದರೆ ಮುಂಚೆನೇ ನಿಮಗೆ ಏನಾದರೂ ತುಂಬ ಪಿಂಪಲ್ಸ್ ಇದ್ದರೆ, ಏನಾದರೂ ಸ್ಕಾರ್ಸ್ ಇದ್ದರೆ, ಊನ್ಸ್ ಇದ್ದರೆ ಅಂಥವ್ರಿಗೂ ಕೂಡ ಪಿಗ್ಮೆಂಟೇಷನ್ನು ಕಾಣಿಸುತ್ತೆ. ಸೊ ಇನ್ನು ಇದಕ್ಕೆಲ್ಲ ಏನು ಮಾಡಬೇಕಪ್ಪ, ಇದಕ್ಕೇನು ಟ್ರೀಟ್ಮೆಂಟು ಅಂತಂದರೆ ಮೊದಲು ಯು ವಿ ರೇಸ್ದಿಂದ ನೀವು ಪ್ರೊಟೆಕ್ಷನ್ದಲ್ಲಿರಬೇಕು. ಏನಾದರೂ ನೀವು ತುಂಬ ಬಿಸಿಲಲ್ಲಿ ಕೆಲಸ ಮಾಡ್ತಿದ್ರೆ, ಸ್ಕಾರ್ಪ್ ಎಲ್ಲ ಕಟ್ಕೊಳ್ಳಾರ್ದೇ ಬಿಸಿಲಲ್ಲಿ ತುಂಬ ಅಡ್ಡಾಡ್ತಿದ್ರಿ, ಹೋಗ್ತಿದ್ರಿ, ಮಾಡ್ತಿದ್ರಿ ಅಂತಂದರೆ ನೀವೇನು ಮಾಡಬೇಕು, ಸನ್ಸ್ಕ್ರೀನನ್ನು ಬಳಸಬೇಕು, ಅಂಬ್ರೆಲಾನ ಬಳಸಬೇಕು, ಸ್ಕಾರ್ಪನ್ನು ಬಳಸಬೇಕು. ಸೊ ಯೂಶ್ವಲಿ 10ರಿಂದ 4 ಗಂಟೆವರೆಗೂ ತುಂಬಾ ಬಿಸಿಲಿರುತ್ತೆ. ಸೊ ಆ ಬಿಸಿಲಲ್ಲಿ ನೀವು ತುಂಬಾ ಪ್ರೊಟೆಕ್ಷನ್ದಲ್ಲಿ ಇರಬೇಕು. ಸೊ ಸನ್ಸ್ಕ್ರೀನನ್ನು ಬಳಸಬೇಕು. ಇನ್ನು ಸಾಕಷ್ಟು ಫ್ರೂಟ್ಸ್ಗಳನ್ನು, ವೆಜಿಟೇಬಲ್ಸ್ಗಳು ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಪೊಮೊಗ್ರಾನೇಟು, ಸೊ ಅದನ್ನು ರಕ್ತ ಶೋಧಕ ಅಂತ ಹೇಳಿ ಕರೀತಾರೆ. ಸೊ ಈ ಪೊಮೊಗ್ರಾನೇಟು ಈ ಪಿಗ್ಮೆಂಟೇಷನ್ ಹೋಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಪಪಾಯ, ಆಮೇಲೆ ಕ್ಯಾರೆಟು, ಅದರಲ್ಲಿ ಕ್ಯಾರೆಟಲ್ಲಿ ಬೀಟಾ ಕ್ಯಾರೆಟಿನು ಜಾಸ್ತಿ ಇರೋದ್ರಿಂದ ಮೆಲನಿನ್ ಪ್ರೊಡಕ್ಷನನ್ನು ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನೀವು ಕ್ಯಾರೆಟನ್ನು ತೊಗೋಬೋದು, ಇಲ್ಲಾಂದರೆ ಕ್ಯಾರೆಟ್ ಜ್ಯೂಸನ್ನು ಕೂಡ ತೊಗೋಬೋದು. ಇನ್ನು ಗ್ರೀನ್ ಟೀ ಕೂಡ ಅಷ್ಟೇ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಪಿಗ್ಮೆಂಟೇಷನ್ ಹೋಗೋದಕ್ಕೆ. ಇನ್ನು ಕೆಲವೊಂದು ಪೇಸ್ಟ್ಗಳನ್ನು ಕೆಲವೊಂದು ಆಯುರ್ವೇದದಲ್ಲಿ ಹೇಳಿದ್ದಾರೆ. ಸೊ ಅವುಗಳ ಪೇಸ್ಟ್ಗಳನ್ನು ಕೂಡ ನೀವು ಅಪ್ಲೈ ಮಾಡ್ಕೋಬೇಕು. ವರ್ನ್ಯ ಅಂತ ಹೇಳಿ ಬರುತ್ತೆ. ಸೊ ಕೆಲವೊಂದು ಡ್ರಗ್ಸ್ಗಳು ಬರ್ತವೆ. ಸೊ ಅವುಗಳ ಪೇಸ್ಟ್ಗಳನ್ನು ಮಾಡಿ ನೀವು ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು. ಇವಾಗ ಹಸಿ ಆಕಳ ಹಾಲನ್ನು ತಗೊಂಡು ಅದಕ್ಕೆ ಸ್ವಲ್ಪ ಟರ್ಮರಿಕನ್ನು ಆ್ಯಡ್ ಮಾಡಿ ಹಚ್ಕೊಳ್ಳುವಂಥದ್ದು. ಸೊ ಹಸಿ ಹಾಲಲ್ಲಿ ಟ್ಯಾನನ್ನು ರಿಮೂವ್ ಮಾಡುವಂತಹ ಕ್ವಾಲಿಟಿ ಇದೆ. ಸೊ ಇನ್ನು ಟರ್ಮರಿಕ್ ಬಗ್ಗೆ ಎಲ್ಲರಿಗೂ ಗೊತ್ತು, ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದ್ರಿಂದ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸ್ಕಿನ್ಗೆ ನಿಮಗೆ ಬ್ರೈಟನ್ ಮಾಡೋದಕ್ಕೆ, ಕಾಂಪ್ಲೆಕ್ಷನ್ ಬರೋದಕ್ಕೆ ಟರ್ಮರಿಕ್ಕು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಸ್ಯಾಂಡಲ್ವುಡ್ ಪೌಡ್ರನ್ನು ನೀವು ರೋಸ್ ವಾಟರ್ ಜೊತೆಗೆ ಅಲೋವಿರಾ ಜೊತೆಗೆ ಮಿಕ್ಸ್ ಮಾಡಿ ಅದರಲ್ಲಿ ಸ್ವಲ್ಪ ಯೋಗರ್ಟನ್ನು ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಪಿಗ್ಮೆಂಟೇಷನ್ ಹೋಗೋದಕ್ಕೆ. ಆಮೇಲೆ ಮಂಜಿಷ್ಟ, ಈ ಥರದ್ದು ಕೆಲವೊಂದು ಡ್ರಗ್ಸ್ ಇದ್ದಾವೆ. ಇನ್ನು ನೀವು ರೆಡ್ ಲೆಂಟಿಲ್ಸನ್ನು ತಗೊಂಡು ರಾತ್ರಿ ಓವರ್ನೈಟು ಸೋಕ್ ಮಾಡಿ ಬೆಳಗ್ಗೆ ಹೊತ್ತು ನೀರು ಹಾಕಿ ಮಿಕ್ಸಿ ಮಾಡಿ ಅದರದ್ದು ಸ್ವಲ್ಪ ಪೇಸ್ಟನ್ನು ಮಾಡಿ ನೀವು ವಾರದಲ್ಲಿ 1-2 ಸಲ ನೀವು ಯೂಸ್ ಮಾಡಿದರೆ ಪಿಗ್ಮೆಂಟೇಷನ್ ಹೋಗೋದಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇನ್ನು ಇದಷ್ಟೇ ಅಲ್ಲದೆ ನೀವು ಏನು ಮಾಡಬೇಕು, ಸಾಕಷ್ಟು ನೀರನ್ನು ಕುಡಿಬೇಕು.
ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನೀರನ್ನು ಜಾಸ್ತಿ ಕುಡಿಬೇಕು, ಹೈಡ್ರೇಷನ್ ಮೇಂಟೈನ್ ಮಾಡಬೇಕು. ಸೊ ನಮ್ಮ ಬಾಡಿ ಒಳಗಿರೋ ಆದಷ್ಟು ಹೀಟನ್ನು ಹೊರಗೆ ಹಾಕೋದಕ್ಕೆ ನಾವು ಟ್ರೈ ಮಾಡಬೇಕು. ಇನ್ನು ಹಾರ್ಮೋನ್ಸ್ಗಳನ್ನು ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕು. ಹೇಗಪ್ಪ ಅಂತಂತಂದರೆ ಕೆಲವು ನಾನು ಶಾರ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಹಾರ್ಮೋನ್ಸ್ ಬ್ಯಾಲೆನ್ಸಿಂಗ್ ಫುಡ್ಗಳನ್ನು ಹೇಳಿದ್ದೀನಿ. ಸೊ ಅವುಗಳನ್ನು ನೀವು ಫಾಲೋ ಮಾಡಿ. ಚಿಯಾ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಆಮೇಲೆ ಇದು ಸನ್ಫ್ಲವರ್ ಸೀಡ್ಸು, ಅವುಗಳನ್ನೆಲ್ಲ ನೀವು ರಾತ್ರಿ ಸೋಕ್ ಮಾಡಿ ಆಗಿರೋದು ಅಥವಾ ಫ್ರೈ ಮಾಡಿ ಅದರದ್ದು ಆ ಸೀಡ್ಸ್ಗಳನ್ನು ತಗೊಳ್ಳೋದ್ರಿಂದ ನಿಮಗೇನಾಗುತ್ತೆ, ಹಾರ್ಮೋನನ್ನು ಬ್ಯಾಲೆನ್ಸ್ ಮಾಡಿಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಅದರಲ್ಲಿ ಒಮೆಗಾ 3 ಕಂಟೆಂಟ್ ಇದೆ. ಅದು ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡಿಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದಷ್ಟೇ ಅಲ್ಲದೆ ನಿಮ್ಮ ಲೈಫ್ ಸ್ಟೈಲು, ಸೊ ಸ್ವಲ್ಪ ಎಕ್ಸರ್ಸೈಸು, ಯೋಗ, ಮೆಡಿಟೇಷನು, ಪ್ರಾಣಾಯಾಮ ಇವುಗಳು ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಆದಷ್ಟು ನೀವೇನು ಮಾಡಿ, ಸನ್ನಿಗೆ ಸನ್ನಿಂದ ಪ್ರೊಟೆಕ್ಷನ್ದಲ್ಲಿರಿ. ಬಿಸಿಲಲ್ಲಿ ಹೋಗೋದನ್ನು ಕಡಿಮೆ ಮಾಡಿ, ಬಿಸಿಲು ವಾತಾವರಣದಲ್ಲಿ ಹೋಗ್ತಿದ್ರೆ ಸೊ ನಾನು ಹೇಳಿರೋ ಈ ಸ್ವಲ್ಪ ಸ್ಟೆಪ್ಸ್ಗಳನ್ನು ನೀವು ಫಾಲೋ ಮಾಡಿ, ನಿಮಗೆ ಪಿಗ್ಮೆಂಟೇಷನ್ ಹೋಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಮಾಹಿತಿ ಎಲ್ಲ ಯಾರಿಗೆ ಇಷ್ಟ ಆಗಿದೆ, ಸೊ ಇನ್ನಷ್ಟು ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.